ಸೋನು ನಿಗಮ್ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರು ಉಂಟಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಖ್ಯಾತ ಬಾಲಿವುಡ್ನ ಗಾಯಕ ಸೋನು ನಿಗಮ್ಗೆ ಗಂಭೀರವಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅವರು. ಪಿಂಚ್ಡ್ ನರ್ವ್ ಅಂದ್ರೆ ಒತ್ತಲ್ಪಟ್ಟಂತಹ ನರ ಸಮಸ್ಯೆಯಿಂದಾಗಿ ಖ್ಯಾತ ಗಾಯಕ ಈಗ ಬಳಲ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಹಂಚಿಕೊಂಡು ಸೋನು ನಿಗಮ್ ಅವರು ತಮ್ಮ ಅಭಿಮಾನಿಗಳಿಗೆ ಹಿಂಬಾಲಕರಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹಲವಾರು ವೈದ್ಯಕೀಯ ಪರೀಕ್ಷೆಗಳು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಗಾಯಕನಿಗೆ ಈಗಾಗಲೇ ಹಲವಾರು ಬಾರಿ MRI ಮತ್ತು CT ಸ್ಕ್ಯಾನ್ಗಳನ್ನು ಕೂಡ ಮಾಡಿಸಲಾಗಿದೆ. ಅಂದರೆ ಏನಾಗಿದೆ ಅಸಲಿಗೆ ಈ ಪಿಂಚ್ಡ್ ನರ್ವ್ ಅಂತ ಏನು ಹೇಳಲಾಗುತ್ತೆ, ಏನಿದು? ಒತ್ತಲ್ಪಟ್ಟಂತಹ ನರ ಬಿಗಿಯಾಗಿರುತ್ತೆ, ಒತ್ತಡ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕಿತ್ಸೆ ಯಾವ ರೀತಿಯಾಗಿ ಪಡೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ವೈದ್ಯರು ಯಾವ ರೀತಿಯಾಗಿ ಚಿಕಿತ್ಸೆಗೆ ಅವರಿಗೆ ಸಲಹೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಆಪರೇಷನ್ ಮೂಲಕವಾಗಿ ಟ್ರೀಟ್ಮೆಂಟ್ ನಡೆಯುತ್ತಾ ಅಥವಾ ಬೇರೆ ಇನ್ಯಾವುದಾದ್ರೂ ಮಾರ್ಗದ ಮೂಲಕವಾಗಿ ಟ್ರೀಟ್ಮೆಂಟ್ ನಡೆಯುತ್ತಾ ಅನ್ನುವಂಥದ್ದು ನೋಡಬೇಕಾಗತ್ತೆ. ಇನ್ನು ಖ್ಯಾತ ಗಾಯಕ ಸೋನು ನಿಗಮ್ ಅವರು ಬಹಳಷ್ಟು ಸ್ಟ್ರೆಸ್ನಿಂದಾಗಿ ಈ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಕೆಲಸದ ಒತ್ತಡದಿಂದ ಇದೀಗ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಜೊತೆಗೆ ಚಿಕಿತ್ಸೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ತಮ್ಮ ಅಭಿಮಾನಿಗಳಿಗೆ ವಿಡಿಯೋ ಮೂಲಕವಾಗಿ ಯಾಕೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ, ಯಾಕೆ ಇತ್ತೀಚೆಗೆ ಸ್ವಲ್ಪ ತೆರೆ ಮರೆ ಹೋಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈಗ ಯಾಕಂದರೆ ಸಂಪೂರ್ಣವಾಗಿ ತೆರೆ ಮರೆಗೆ ಸರಿದಿದ್ದರವರು ಏನಾಗಿದೆ, ಯಾಕೆ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಫಿಸಿಯೋಥೆರಪಿ ಸೆಷನ್ ವೇಳೆ ತೀವ್ರ ನೋವನ್ನು ಅನುಭವಿಸ್ತಾ ಇದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋವು ತಡೆದುಕೊಳ್ಳೋದಕ್ಕೆ ಭಾರಿ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಮಾತ್ರೆಗಳ ಆಸರೆಯನ್ನು ಹೊಂದಿದ್ದಾರೆ. ಮಾಂಸಖಂಡಗಳ ಸಡಿಲಿಕೆ ಔಷಧಿಯಿಂದಾಗಿ ಸೋನು ನಿಗಮ್ ಅವರ ಧ್ವನಿ ಗಡುಸಾಗಿದೆ. ಈಗ ಲೈವ್ ಶೋಗೆ ಮುನ್ನವೇ ಗಾಯಕರ ಧ್ವನಿ ಭಾರವಾಗಿರುವಂಥದ್ದು ಅಭಿಮಾನಿಗಳಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಲೈವ್ ಶೋ ಏನಿದೆ ಅದನ್ನು ರದ್ದು ಮಾಡೋದಿಲ್ಲ ಅಂತ ಕೂಡ ಸೋನು ನಿಗಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ತೀವ್ರ ನೋವಿನ ನಡುವೆಯೂ ಕೂಡ ವೃತ್ತಿಪರತೆಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸೋನು ನಿಗಮ್ ಅವರು. ಮುಂಬೈನಲ್ಲಿ ನಡೆಯಲಿರುವಂತಹ ಲೈವ್ ಕಾನ್ಸರ್ಟನ್ನು ರದ್ದು ಮಾಡೋದಕ್ಕೆ ಅಂತ ಮುಂದಾಗಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ರದ್ದು ಮಾಡಬೇಡಿ ಅಂತ ಆಯೋಜಕರಿಗೆ ಸೋನು ನಿಗಮ್ ಅವರು ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಪರಿಸ್ಥಿತಿ ಏನೇ ಇರಲಿ ಪರ್ಫಾರ್ಮೆನ್ಸ್ ಮಾಡೇ ತೀರ್ತೀನಿ ಅಂತ ಗಾಯಕ ಸೋನು ನಿಗಮ್ ಅವರು ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸೋನು ನಿಗಮ್ ಅವರು ಶೀಘ್ರದಲ್ಲೇ ಗುಣಮುಖರಾಗಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸೋನು ನಿಗಮ್ ಅವರು ಕೂಡ ವಿಡಿಯೋ ಮೂಲಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪಿಂಚ್ಡ್ ನರ್ವ್ ಏನಿದೆ ಅದರ ಮೇಲೆ ತೀವ್ರವಾಗಿ ಒತ್ತಡ ಕ್ರಿಯೇಟ್ ಆಗಿದೆ, ನರ್ವ್ಗಳೆಲ್ಲವೂ ಕೂಡ ಕಾಂಟ್ರಾಕ್ಟ್ ಆಗಿದ್ದಾವೆ. ಹೀಗಾಗಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದೀನಿ. ಪೇನ್ ಕಿಲ್ಲರನ್ನು ತೆಗೆದುಕೊಳ್ತಾ ಇದ್ದರೂ ಕೂಡ ಈ ನೋವು ಕಡಿಮೆ ಆಗ್ತಾ ಇಲ್ಲ. MRI ಸ್ಕ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ, ತಪಾಸಣೆ ಮಾಡೋ ಸಂದರ್ಭದಲ್ಲಿ ತುಂಬ ರೀತಿಯಾದಂತಹ ನೋವನ್ನು, ತುಂಬ ಹಿಂಸಾತ್ಮಕ ನೋವನ್ನು ನಾನು ಅನುಭವಿಸಿದ್ದೀನಿ ಅಂತ ಸೋನು ನಿಗಮ್ ಅವರು ತಮ್ಮ ಈ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಲೈವ್ ಕಾರ್ಯಕ್ರಮ ಕೂಡ ಇತ್ತು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ರದ್ದು ಮಾಡಲ್ಲ, ನಾನು ಲೈವ್ ಕಾರ್ಯಕ್ರಮದಲ್ಲಿ ಆಗಿಯೇ ತೀರ್ತೀನಿ ಅಂತ ಸೋನು ನಿಗಮ್ ಅವರು ಹೇಳಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ.